ಪ್ರಿಯ ಕೇಳುಗರೆ, ಎಲ್ಲರ ಜೀವನದಲ್ಲಿ ಒಬ್ಬ ಶತ್ರುವಿದ್ದಾನೆ. ಆದರೆ ಆತ ಕಾಣಿಸುವುದಿಲ್ಲ. ಆದರೆ ಪ್ರತಿಕ್ಷಣ ನಿಮಗೆ ಅವನ ಅನುಭವವಾಗುತ್ತಿರುತ್ತದೆ. ಈತ ನಿಮ್ಮ ಜೀವನದ ಸಫಲತೆ ಮತ್ತು ಕನಸುಗಳ ನಡುವೆ ಒಂದು ತಡೆಗೋಡೆಯಾಗಿ ನಿಂತಿದ್ದಾನೆ. ನೀವು ಪರಿಶ್ರಮ ಪಡುತ್ತೀರಿ, ಪ್ರಯತ್ನ ಮಾಡುತ್ತೀರಿ, ಆದರೂ ಯಾವುದೋ ಒಂದು ಅದೃಶ್ಯ ಶಕ್ತಿ ನಿಮ್ಮನ್ನು ಹಿಂದೆಳೆಯುತ್ತಿದೆ. ಅದು ಮತ್ಯಾರೋ ಅಲ್ಲ, ನಿಮ್ಮ ಭಾಗ್ಯ, ಪರಿಸ್ಥಿತಿಯೂ ಅಲ್ಲ. ಆ ಅದೃಶ್ಯ ಶತ್ರು ನಿಮ್ಮ ಮನದಲ್ಲಿಯೇ ಕುಳಿತಿದ್ದಾನೆ. ಪ್ರೀತಿಯ ಕೇಳುಗರೆ, ಕತೆ ಮುಂದುವರೆಸುವ ಮೊದಲು ಒಂದು ಮಾತು. ನಿಮಗೆ ಈ ಕತೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೂ ತಪ್ಪದೆ ನಿಮ್ಮ ಅನಿಸಿಕೆ ತಿಳಿಸಿ. ಈವರೆಗೆ ಸದಸ್ಯರಾಗಿರದಿದ್ದರೆ ನಮ್ಮ ವಾಹಿನಿಯ ಸದಸ್ಯರಾಗಿರಿ. ಎಲ್ಲಿಂದ, ಯಾವ ಊರಿನಿಂದ ಕೇಳುತ್ತಿದ್ದೀರಿ ಎಂದು ಹೇಳಿ. ಮೊದಲ ಬಾರಿ ಬಂದಿದ್ದರೆ ಮರೆಯದೆ ಸದಸ್ಯರಾಗಿ ಪ್ರೋತ್ಸಾಹಿಸಿ. ಬಹಳಷ್ಟು ಜನ ಕೇಳಿ ಬಿಟ್ಟು ಬಿಡುತ್ತಾರೆ. ನೀವು ಕೊಡುವ ಪ್ರೋತ್ಸಾಹವೇ ನಮಗೆ ಹೊಸ ಹೊಸ ಕತೆ ಮಾಡಲು ಉತ್ಸಾಹ ತರುತ್ತದೆ. ನಿಮ್ಮ ಒಂದೊಂದು ಸದಸ್ಯತ್ವ ನಮಗೆ ಅಮೃತದ ಹನಿ ಇದ್ದ ಹಾಗೆ. ಆದ್ದರಿಂದ ತಪ್ಪದೇ ಸದಸ್ಯರಾಗಿರಿ. ಆಗ ನಾವು ಇಷ್ಟೆಲ್ಲ ಮಾಡಿದ್ದು ಸಾರ್ಥಕವಾಗುತ್ತದೆ. ಬನ್ನಿ ಕತೆ ಮುಂದುವರೆಸೋಣ. ಬಹಳ ಹಿಂದೆ ಒಬ್ಬ ರಾಜನಿದ್ದ. ಅವನ ಸಾಮ್ರಾಜ್ಯದ ಹೆಸರು ಬಹಳ ದೂರದವರೆಗೆ ಕೇಳಿಬರುತ್ತಿತ್ತು. ಒಂದು ದಿವಸ ಒಬ್ಬ ವಿದೇಶಿ ದೂತ ರಾಜನಿಗೆ 2 ಅಮೂಲ್ಯವಾದ ಉಡುಗೊರೆ ಕೊಟ್ಟ. ಅವು 2 ಹದ್ದುಗಳು. ಅವು ಸಾಧಾರಣ ಹದ್ದುಗಳಾಗಿರಲಿಲ್ಲ. ಅವು ವಿಶಾಲವಾದ ರೆಕ್ಕೆಯನ್ನು ಹೊಂದಿದ್ದವು. ಕಣ್ಣುಗಳಲ್ಲಿ ರಾಜಕಳೆಯ ಹೊಳಪಿತ್ತು. ಆ ಹದ್ದುಗಳನ್ನು ನೋಡಿದವರಿಗೆ ಇವು ಆಕಾಶವನ್ನು ಆಳಲು ಹುಟ್ಟಿವೆಯೇನೋ ಎನಿಸುತ್ತಿತ್ತು. ಅವುಗಳನ್ನು ಕಂಡು ರಾಜನಿಗೆ ಬಹಳ ಸಂತೋಷವಾಯಿತು. ಒಂದು ಒಳ್ಳೆಯ ತರಬೇತು ನೀಡಿದ ಹದ್ದು ಕೇವಲ ಹದ್ದಾಗಿರದೆ ಅರಸನ ಶಕ್ತಿ ಮತ್ತು ಪ್ರತಿಷ್ಠೆಯ ಸಂಕೇತವಾಗಿರುತ್ತದೆ. ಆತ ರಾಜ್ಯದ ಒಳ್ಳೆಯ ತರಬೇತುದಾರನನ್ನು ಕರೆಸಿ ಹದ್ದುಗಳಿಗೆ ಚೆನ್ನಾಗಿ ತರಬೇತು ಮಾಡಲು ತಿಳಿಸಿದ. ಅವು ನನ್ನ ಒಂದು ಸಂಕೇತಕ್ಕೆ ಆಕಾಶವನ್ನು ಸೀಳಿಕೊಂಡು ಹಾರಿರಬೇಕು, ಬೇಟೆಯನ್ನು ತಂದು ನನ್ನ ಕಾಲುಗಳಲ್ಲಿ ಹಾಕಿರಬೇಕು. ರಾಜ ಹೇಳಿದಂತೆ ತರಬೇತುದಾರ ಅವುಗಳನ್ನು ತೆಗೆದುಕೊಂಡು ತನ್ನ ತರಬೇತಿ ಕೇಂದ್ರಕ್ಕೆ ತಂದ. ತಿಂಗಳುಗಳು ಉರುಳುತ್ತಿದ್ದವು. ತರಬೇತುದಾರ ಅವುಗಳಿಗೆ ತರಬೇತಿ ನೀಡುವುದರಲ್ಲಿ ತನ್ನನ್ನು ತೊಡಗಿಸಿಕೊಂಡ. ಅವಕ್ಕೆ ಸಂಕೇತ ಕೊಟ್ಟ ಕೂಡಲೇ ಹಾರುವುದು, ಗಾಳಿಯ ವೇಗ, ದಿಕ್ಕು ತಿಳಿಯುವುದು, ಮಿಂಚಿನಂತೆ ದಾಳಿ ಮಾಡುವುದು ಮೊದಲಾಗಿ ಕಲಿಸತೊಡಗಿದ. ಒಂದು ದಿವಸ ರಾಜ ತನ್ನ ಹದ್ದುಗಳಿಗೆ ಯಾವ ರೀತಿ ತರಬೇತು ನೀಡಲಾಗಿದೆಯೆಂದು ನೋಡಲು ಬಂದ. ರಾಜನನ್ನು ಕಂಡು ತರಬೇತುದಾರ ಗಾಬರಿಯಾದ. ರಾಜ ಅವನಿಗೆ, ಹದ್ದುಗಳಿಗೆ ಯಾವ ರೀತ ತರಬೇತು ಕೊಟ್ಟಿರುವೆ ತೋರಿಸು, ಏನು ಅವು ಗಗನವನ್ನು ಆಳಲು ಸಿದ್ಧವಾಗಿವೆ ಎಂದು ಕೇಳಿದ. ತರಬೇತುದಾರ ಭಯದಿಂದ, ಮಹಾರಾಜ, ನೀವು ಕೊಟ್ಟಿದ್ದ 2 ಹದ್ದುಗಳಲ್ಲಿ ಒಂದು ಅದ್ಭುತವಾಗಿದೆ. ನಾನು ಸಂಕೇತ ನೀಡಿದ ಕೂಡಲೇ ಅದು ಗಗನವನ್ನು ಸೀಳಿಕೊಂಡು ವೇಗವಾಗಿ ಎತ್ತರದಲ್ಲಿ ಹಾರುತ್ತದೆ. ಅದು ರಾಜ್ಯದ ಗೌರವದ ಪ್ರತೀಕವಾಗಬಲ್ಲದು. ರಾಜನಿಗೆ ಸಂತೋಷವಾಯಿತು. 2ನೆಯ ಹದ್ದು ಹೇಗೆಂದು ಕೇಳಿದ. ತರಬೇತುದಾರನ ಮುಖ ಸಣ್ಣದಾಯಿತು. ಆತ, ಮಹಾರಾಜ, 2ನೆಯ ಹದ್ದಿಗೆ ಏನಾಗಿದೆಯೋ ಗೊತ್ತಿಲ್ಲ. ಅದು ತನ್ನ ಕುಳಿತ ಜಾಗದಿಂದ ಕದಲುವುದಿಲ್ಲ. ಯಾವಾಗಲೂ ಆ ಕೊಂಬೆಯ ಮೇಲೆ ಕುಳಿತಿರುತ್ತದೆ ಎಂದು ತೋರಿಸಿದ. ಅದನ್ನು ಹಾರಿಸಲು ನಾವು ಏನೆಲ್ಲ ಪ್ರಯತ್ನ ಪಟ್ಟೆವು. ಉಪವಾಸವಿಟ್ಟೆವು, ಭಯ ತೋರಿಸಿದೆವು, ಸವಾಲು ಹಾಕಿದೆ. ಆದರೆ ಅದು ಮಾತ್ರ ಆ ಕೊಂಬೆಯ ಮೇಲೆ ಸುಮ್ಮನೆ ಕುಳಿತಿರುತ್ತದೆ. ಬಹಳ ಪ್ರಯತ್ನ ಮಾಡಿದರೆ ಸ್ವಲ್ಪ ಗಾಳಿಯಲ್ಲಿ ಹಾರಿ ಮತ್ತೆ ಬಂದು ಕೂಡುತ್ತದೆ. ಈ ಮಾತು ಕೇಳಿ ರಾಜನಿಗೆ ನಂಬಲಾಗಲಿಲ್ಲ. ಒಂದು ರಾಜಕಳೆಯ ಹದ್ದು ಹಾರಲಿಕ್ಕಾಗಿಯೇ ಹುಟ್ಟಿರುವುದು. ಅದು ಹೇಗೇ ಹಾರುವುದಿಲ್ಲ. ರಾಜ, ಸರಿ, ಹಾಗಾದರೆ ನಾಳೆ ಬಂದು ನೋಡುತ್ತೇನೆ ಎಂದು ಮರಳಿದ. ಮರುದಿವಸ ರಾಜ ಮಂತ್ರಿ ನೋಡಲು ಬಂದರು. ತರಬೇತುದಾರ ತನ್ನೆಲ್ಲ ಕೌಶಲ್ಯ ತೋರಿದ. 2ನೆಯ ಹದ್ದನ್ನು ಹಾರಿಸಲು ಏನೆಲ್ಲ ಪ್ರಯತ್ನ ಮಾಡಿದರೂ ಅದು ತನ್ನ ಜಾಗದಿಂದ ಕದಲಲಿಲ್ಲ. ಸುಮ್ಮನೆ ಕ್ಷಣಕಾಲ ಹಾರಿದಂತೆ ಮಾಡಿ ಮರಳಿ ಬಂದು ತನ್ನ ಜಾಗದಲ್ಲಿ ಕುಳಿತುಕೊಂಡಿತು. ಅದು ಏನೋ ಆಲೋಚನೆಯಲ್ಲಿರುವಂತೆ ಕುಳಿತಿತ್ತು. ಕಣ್ಣುಗಳಲ್ಲಿ ಮಿಂಚಿರಲಿಲ್ಲ. ಇದನ್ನು ಕಂಡು ರಾಜನಿಗೆ ಆಶ್ಚರ್ಯವಾಯಿತು. ಕೂಡಲೇ ರಾಜ, ಯಾರು ಈ ಹದ್ದನ್ನು ಹಾರುವಂತೆ ಮಾಡುವರೋ ಅವರಿಗೆ ದೊಡ್ಡ ಬಹುಮಾನ ಕೊಡಲಾಗುವುದು ಎಂದು ಡಂಗುರ ಸಾರಿದ. ದೂರದಿಂದ ಪಶುವೈದ್ಯರು, ತರಬೇತುದಾರರು ಬರತೊಡಗಿದರು. ಒಬ್ಬರು ಇದರ ಆರೋಗ್ಯ ಸರಿಯಿಲ್ಲವೆಂದರೆ, ಇನ್ನೊಬ್ಬರು ಇದರ ಮನದಲ್ಲಿ ಏನೋ ಭಯ ಕುಳಿತಿದೆ ಎಂದರು. ಕೆಲವರು ಮೂಲಿಕೆಯ ಔಷಧಿ ಮಾಡಿದರು, ಮಂತ್ರ ಪ್ರಯೋಗಿಸಿದರು. ಹದ್ದು ಮಾತ್ರ ತನ್ನ ಜಾಗದಿಂದ ಕದಲಲಿಲ್ಲ. ಅದು ಎಲ್ಲವನ್ನೂ ನೋಡುತ್ತಿತ್ತು. ಆದರೆ ಹಾರಲಿಲ್ಲ. ರಾಜ ನಿರಾಶನಾದ. ರಾಜನನ್ನು ನೋಡಿ ಮಂತ್ರಿ, ಮಹಾರಾಜ, ಏನೆಲ್ಲ ಪ್ರಯತ್ನ ಮಾಡಿ ನೋಡಿದೆವು. ಬಂದವರಿಗೆ ಹಕ್ಕಿಯ ಶರೀರ, ಅದರ ಅಭ್ಯಾಸ ಮಾತ್ರ ಗೊತ್ತು. ಆದರೆ ಏಕೆ ಹಾರುತ್ತಿಲ್ಲವೆಂದು ತಿಳಿಯಲಿಲ್ಲ. ನಾವೇಕೆ ಇವ್ಯಾವುದು ಗೊತ್ತಿಲ್ಲದ ಒಬ್ಬ ವ್ಯಕ್ತಿಯನ್ನು ಹುಡುಕಬಾರದು.
ಅವನಿಂದ ಏನಾದರೂ ಬೇರೆ ಉಪಾಯ ಸಿಗಬಹುದು. ಮಹಾರಾಜ ಕಾಡಿನಲ್ಲಿ ಒಬ್ಬ ಸಾಧುವಿದ್ದಾನೆ. ಜನರು ಅವನನ್ನು ಲಾವೋತ್ಸು ಎನ್ನುತ್ತಾರೆ. ಆತನೇನು ದೊಡ್ಡ ಜ್ಞಾನಿಯಲ್ಲ, ಪಂಡಿತನಲ್ಲ. ಆತ ಪ್ರಕೃತಿಯ ಜೊತೆ ಇರುತ್ತಾನೆ. ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ನೋಡುತ್ತಾನೆ. ಬಹುಶಃ ನಮಗೆ ಅವನಿಂದ ಸಹಾಯವಾಗಬಹುದು. ರಾಜ ಅದಕ್ಕೆ ಒಪ್ಪಿ ಕರೆಸಲು ಹೇಳಿದ. ರಾಜನ ಅಣತಿಯಂತೆ ಗೌರವಪೂರ್ವಕವಾಗಿ ಲಾವೋತ್ಸುವನ್ನು ಕರೆತಂದರು. ಆತ ಸಾಧಾರಣ ವಸ್ತ್ರ ಧರಿಸಿದ್ದ. ಮುಖದಲ್ಲಿ ಶಾಂತಿಯಿತ್ತು. ಕಣ್ಣುಗಳಲ್ಲಿ ಹೊಳಪಿತ್ತು. ಅದು ನಮ್ಮ ಆಂತರ್ಯವನ್ನು ತೀವ್ರವಾಗಿ ನೋಡುತ್ತಿವೆಯೇನೋ ಎನಿಸುತ್ತಿತ್ತು. ರಾಜ ಹಾರಲು ಮನಸ್ಸು ಮಾಡದ ಹದ್ದಿನ ಬಗ್ಗೆ ಎಲ್ಲ ತಿಳಿಸಿದ. ಎಲ್ಲವನ್ನೂ ಕೇಳಿ ಲಾವೋತ್ಸು ತನಗೆ ಆ ಹದ್ದನ್ನು ತೋರಿಸಿ ಎಂದ. ಅದನ್ನು ನೋಡಿ ಲಾವೋತ್ಸು ತನಗೆ 1 ದಿವಸದ ಸಮಯ ಕೊಡಿ, ನಾನು ಅದರ ಜೊತೆ ಕೂಡಲು ಬಯಸುತ್ತೇನೆ ಎಂದ. ಈ ಮಾತು ರಾಜನಿಗೆ ವಿಚಿತ್ರವೆನಿಸಿತು. ಎಂತೆಂತಹ ತಜ್ಞರು ಈ ವಿಷಯದಲ್ಲಿ ಸೋತಿದ್ದಾರೆ. ಅಂತಹದರಲ್ಲಿ ಈ ವೃದ್ಧ ಅದರ ಜೊತೆ ಕುಳಿತು ಏನು ಮಾಡುತ್ತಾನೆ ಎನಿಸಿತು. ಲಾವೋತ್ಸು ಹದ್ದು ಕುಳಿತಿದ್ದ ಮರದೆಡೆಗೆ ಹೋಗಿ ಮರದಡಿಯಲ್ಲಿ ಸುಮ್ಮನೆ ಕುಳಿತ. ಸಂಜೆಯಾಯಿತು, ಕತ್ತಲೆಯಾಯಿತು. ಲಾವೋತ್ಸು ಸುಮ್ಮನೆ ಕುಳಿತಿದ್ದ. ಹದ್ದು ತನ್ನ ಪಾಡಿಗೆ ತಾನು ಕೊಂಬೆಯ ಮೇಲೆ ಕುಳಿತಿತ್ತು. ಅವರಿಬ್ಬರ ನಡುವೆ ಮೌನ ಸಂವಾದ ನಡೆದಿತ್ತು. ಮರುದಿವಸ ಬೆಳಗ್ಗೆ ರಾಜ ಕಿಟಕಿಯಿಂದ ಹೊರನೋಡಿದಾಗ ತನ್ನ ಕಣ್ಣುಗಳನ್ನು ತಾನೇ ನಂಬಲಿಲ್ಲ. 2 ಹದ್ದುಗಳು ಎತ್ತರದಲ್ಲಿ ಹಾರುತ್ತಿದ್ದವು. ಗಾಳಿಯೊಂದಿಗೆ ಮಾತನಾಡುತ್ತಿದ್ದವು, ಮೋಡವನ್ನು ಮುಟ್ಟುತ್ತಿದ್ದವು. ಅವುಗಳ ಹಾರಾಟದಲ್ಲಿ ಸ್ವಾತಂತ್ರ್ಯವಿತ್ತು, ಆನಂದವಿತ್ತು. 2ನೆಯ ಹದ್ದಿನ ಹಾರುವಿಕೆ ನೋಡಲು ಅದ್ಭುತವಾಗಿತ್ತು. ಕೂಡಲೇ ರಾಜ ಯಾರೂ ಈ ಚಮತ್ಕಾರ ಮಾಡಿದರೋ ಅವರನ್ನು ಕರೆದುಕೊಂಡು ಬನ್ನಿ ಎಂದು ಸೇವಕರನ್ನು ಕಳಿಸಿದ. ಕೆಲವೇ ಸಮಯದಲ್ಲಿ ಅವರು ಲಾವೋತ್ಸುವನ್ನು ಕರೆದುಕೊಂಡು ಬಂದರು. ಈಗಲೂ ಅವನ ಮುಖದಲ್ಲಿ ಶಾಂತಿಯ ಕಳೆಯಿತ್ತು. ರಾಜ ಆಸನದಿಂದ ಎದ್ದು ಬಂದು ಸಂತೋಷದಿಂದ, ಓ ಜ್ಞಾನಿ, ತಾವದನ್ನು ಹೇಗೆ ಮಾಡಿದಿರಿ? ಯಾರಿಗೂ ಸಾಧ್ಯವಾಗದ್ದು ನಿಮಗೆ ಹೇಗೆ ಸಾಧಿಸಿತು? ಲಾವೋತ್ಸು ವಿನಮ್ರತೆಯಿಂದ ಹೇಳಿದರು. ರಾಜನ್, ನಾನೇನು ಮಾಡಲಿಲ್ಲ. ನನಗೆ ಹದ್ದುಗಳ ಬಗ್ಗೆ ಗೊತ್ತಿಲ್ಲ. ನಾನು ಕೇವಲ ಅವಶ್ಯವಾದದ್ದನ್ನು ಮಾಡಿದೆ. ನಾನು ಗಂಟೆಗಳ ಕಾಲ ಅದರ ವ್ಯವಹಾರ ನೋಡುತ್ತಾ ಕುಳಿತೆ. ಅದರಲ್ಲಿ ಯಾವುದೇ ದೋಷವಿಲ್ಲವೆಂದು ಅರಿತೆ. ಅದರ ರೆಕ್ಕೆಗಳಲ್ಲಿ ಶಕ್ತಿಯಿತ್ತು, ಕಣ್ಣುಗಳಲ್ಲಿ ಹಾರುವ ಕನಸಿತ್ತು. ಆದರೆ ಅದಕ್ಕೊಂದು ವಿಷಯ ಅಭ್ಯಾಸವಾಗಿ ಬಿಟ್ಟಿತ್ತು. ಅದು ಯಾವಾಗಲೂ ತನ್ನ ಸುರಕ್ಷಾ ಕವಚದಲ್ಲಿ ಇರಲು ಬಯಸುತ್ತಿತ್ತು. ಆ ಸುರಕ್ಷತೆಯ ಭಾವ ಅದಕ್ಕೆ ಆ ಕೊಂಬೆಯಿಂದ ಸಿಗುತ್ತಿತ್ತು. ಅದು ಹಾರಲು ಬಯಸುತ್ತಿತ್ತು, ಆದರೆ ಕೊಂಬೆಯನ್ನು ಬಿಟ್ಟು ಹೋಗಲು ಮನಸ್ಸು ಆಗುತ್ತಿರಲಿಲ್ಲ. ನಾನಿದನ್ನು ಬಿಟ್ಟು ಹೋದರೆ ಕೆಳಗೆ ಬೀಳುತ್ತೇನೆ, ಸಾಯುತ್ತೇನೆ ಎಂದು ಅದಕ್ಕೆ ಅನಿಸುತ್ತಿತ್ತು. ನಾನು ಅದರಲ್ಲಿ ಏನೂ ಬದಲಾವಣೆ ಮಾಡಲಿಲ್ಲ. ಅದರ ಪರಿಸರವನ್ನು ಬದಲಿಸಿದೆ. ಇಂದು ಬೆಳಗ್ಗೆ ಅದು ಕೂಡುತ್ತಿದ್ದ ಕೊಂಬೆಯನ್ನು ಕಡಿದು ಹಾಕಿದೆ. ಕೊಂಬೆ ಉರುಳಿದ ಕೂಡಲೇ ಹದ್ದು ತನ್ನ ಬಂಧನದಿಂದ ಮುಕ್ತವಾಯಿತು. ಅದಕ್ಕೆ ಅದರ ಆಧಾರ ತಪ್ಪಿತ್ತು. ಅದಕ್ಕೀಗ ಬೇರೆ ದಾರಿಯಿರಲಿಲ್ಲ. ಅದು ತಾನಾಗಿಯೇ ಗಗನದಲ್ಲಿ ಹಾರಲು ತೊಡಗಿತು. ಏಕೆಂದರೆ ಹಾರುವುದು ಅದರ ಮೂಲಗುಣವಾಗಿತ್ತು. ಜೀವನದಲ್ಲಿ ಕೆಲವೊಮ್ಮೆ ಮುಂದುವರಿಯಲು, ಸ್ವಚ್ಛಂದವಾಗಿ ಅತಿ ಎತ್ತರದಲ್ಲಿ ಹಾರಾಡಲು ಇಂತಹ ಕೊಂಬೆಗಳನ್ನು ಕಡಿಯಬೇಕಾಗುತ್ತದೆ. ಇದು ಕೇವಲ ಒಬ್ಬ ರಾಜ ಅಥವಾ ಹದ್ದಿನ ಕಥೆಯಲ್ಲ, ನಿಜವಾಗಿಯೂ ಇದು ನಿಮ್ಮೆಲ್ಲರ ಕತೆ. ಹಾರಬಹುದಾಗಿದ್ದ ಹದ್ದು ಹಾರುತ್ತಿರಲಿಲ್ಲ. ಆ ಹಕ್ಕಿಯೇ ನೀವು, ನಿಮ್ಮ ಮನಸ್ಸು, ಅನೇಕ ಸಂಭಾವನೆಗಳಿಂದ ಕೂಡಿದ ನಿಮ್ಮ ಆತ್ಮ. ಅದು ಗಗನದ ತುದಿಯನ್ನು ಮುಟ್ಟಲು ಇರುವುದು. ಕೊಂಬೆ ನಿಮ್ಮ ಸುರಕ್ಷಾವಲಯ, ನೀವು ದ್ವೇಷಿಸುವ ಕೆಲಸ. ಅದರಿಂದ ದೂರವಾಗಿ ದಿಗಂತದಲ್ಲಿ ಹಾರಲು ನೀವು ಹೆದರುತ್ತೀರಿ. ನಿಮಗೆ ಬೆಳಗಿನ 5 ಗಂಟೆಯ ಅಲಾರಾಂ ಹೊಡೆದ ಕೂಡಲೇ ನಿಲ್ಲಿಸಿ ಮತ್ತೆ ನಿದ್ದೆಗೆ ಜಾರುವ ಅಭ್ಯಾಸ. ಅದು ಕೇವಲ ಇಂದಿನ ಕೆಲಸವನ್ನು ನಾಳೆಗೆ ಮುಂದೂಡುವ ನೆಪ ಅಷ್ಟೆ. ಆ ನೆಪ ಒಂದು ಮೊಬೈಲ್ ಆಗಿರಬಹುದು. ಅಲ್ಲಿ ನೀವು ಗಂಟೆಗಟ್ಟಲೆ ನಿಮ್ಮ ಸಮಯವನ್ನು ಹಾಳು ಮಾಡುತ್ತೀರಿ. ಏಕೆಂದರೆ ನಿಮ್ಮಲ್ಲಿ ಒದಗಿ ಬಂದಿರುವ ಜೀವನವನ್ನು ಎದುರಿಸುವ ಧೈರ್ಯವಿಲ್ಲ. ಆ ಕೊಂಬೆ ನಿಮ್ಮ ಹಳೆಯ ಗುರುತಾಗಿದೆ. ಒಂದೇ ಕಥೆಯನ್ನು ಬಾರಿ ಬಾರಿಗೂ ನಿಮಗೆ ನೀವೇ ಹೇಳಿಕೊಳ್ಳುತ್ತೀರಿ. ನಾನು ಇರುವುದೇ ಹೀಗೆ, ನನ್ನ ಭಾಗ್ಯವೇ ಇಷ್ಟು. ಜನರು ಏನನ್ನುತ್ತಾರೋ? ಕೊಂಬೆ ನಿಮ್ಮ ಮನದಲ್ಲಿ ಕುಳಿತಿರುವ ನಕಾರಾತ್ಮಕ ವಿಶ್ವಾಸ, ನಂಬಿಕೆಯಾಗಿದೆ. ಅದು ನಿಮ್ಮನ್ನು ನೀವು ಶಕ್ತಿಹೀನರು, ಈ ಕೆಲಸಕ್ಕೆ ಯೋಗ್ಯರಲ್ಲವೆಂದು ನಂಬಿಸುತ್ತದೆ. ಆ ತರಬೇತುದಾರನೆಂದರೆ ನಿಮ್ಮ ಮೇಲಿನ ಮನಸ್ಸಿಲ್ಲದ ಪ್ರಯತ್ನ. ಅದು ಪ್ರೇರಣಾದಾಯಕ ವಿಡಿಯೋಗಳು, ಬರಹ ಆಗಿರಬಹುದು. ಅದನ್ನು ನೋಡಿ, ಓದಿ 5 ನಿಮಿಷಗಳ ಕಾಲ ಉತ್ತೇಜಿತರಾಗಿ ಮತ್ತದೇ ಕೊಂಬೆಯ ಮೇಲೆ ಬಂದು ಕುಳಿತುಕೊಳ್ಳುತ್ತೀರಿ. ಅವು ಹೊಸ ವರ್ಷದ ನಿರ್ಣಯಗಳಿದ್ದಂತೆ. 10 ದಿನಗಳಲ್ಲಿ ಸಾವನ್ನಪ್ಪುತ್ತವೆ. ನಿಮ್ಮ ಪ್ರಯತ್ನವೇ ನಿರ್ಣಯಗಳಿದ್ದಂತೆ.
ಮನಸ್ಸು ಸದಾ ಹೊಸ ಹೊಸ ನಿರ್ಣಯ ಮಾಡುತ್ತಿರುತ್ತದೆ. ನಿಜವಾದ ಸಮಸ್ಯೆ ಆ ಕೊಂಬೆ. ಅದನ್ನು ನೀವು ಬಿಡದೆ ಗಟ್ಟಿಯಾಗಿ ಹಿಡಿದುಕೊಂಡಿದ್ದೀರಿ. ಒಮ್ಮೆ ಚೆನ್ನಾಗಿ ನಿಮ್ಮೊಳಗೆ ನೀವು ಅವಲೋಕಿಸಿ ನೋಡಿ, ನಿಮ್ಮ ಜೀವನದಲ್ಲಿ ಆ ಕೊಂಬೆ ಯಾವುದು? ಯಾವ ವಿಚಾರ, ಯಾವ ಅಭ್ಯಾಸ? ಅದನ್ನು ಕಡಿಯುವುದರಿಂದ ನಿಮ್ಮ ಹತ್ತಿರ ಹಾರದೆ ಬೇರೆ ದಾರಿಯೇ ಇರುವುದಿಲ್ಲ. ನಾವು ಸಹ ಆ ಹದ್ದಿನಂತೆಯೇ ಇದ್ದೇವೆ. ದಿಗಂತದಲ್ಲಿ ಅತಿ ಎತ್ತರದಲ್ಲಿ ಹಾರಬಯಸುತ್ತೇವೆ. ಜೀವನದಲ್ಲಿ ಸಫಲತೆ, ಸ್ವಾತಂತ್ರ್ಯ, ಸಂತೋಷ, ಸಮಾಧಾನ ಬಯಸುತ್ತೇವೆ. ನಮ್ಮ ಚೇತನವಾದ ಮನಸ್ಸು ಮನದಲ್ಲಿ ಅನೇಕ ಯೋಜನೆಗಳನ್ನು ಮಾಡುತ್ತವೆ. ಆದರೆ ನಿಮ್ಮ ಅವಚೇತನ ಮನಸ್ಸು ಎರಡನೆಯ ಹದ್ದಿನಂತೆ ಇದೆ. ಅದು ಹೆದರಿಕೆ, ಆಲಸ್ಯತನದಿಂದ ಕೊಂಬೆಯನ್ನು ಆಶ್ರಯಿಸಿ ಕುಳಿತಿದೆ. ಎಲ್ಲಿಯವರೆಗೆ ಈ ಎರಡು ಮನಸ್ಸುಗಳು ಒಂದೇ ದಿಕ್ಕಿನಲ್ಲಿ ಸಾಗುವುದಿಲ್ಲ, ಆವರೆಗೆ ಜೀವನದಲ್ಲಿ ನೀವು ಮುಂದುವರೆಯಲಾರಿರಿ. ನಿಮ್ಮ ಜೀವನ ಒಂದು ಹಗ್ಗದಾಟದಂತೆ. ಅಲ್ಲಿ ನಿಮ್ಮನ್ನು ನೀವೇ ಹಿಂದೆಳೆಯುತ್ತೀರಿ. ರಜನೀಶರು ಹೇಳುತ್ತಿದ್ದರು ಎಂದು ನೀವು ನಿಮ್ಮ ಗುರುತನ್ನು ಹೊಡೆದು ಹಾಕುತ್ತೀರಿ, ಅಂದು ಒಬ್ಬ ಹೊಸ ವ್ಯಕ್ತಿಯ ಜನನವಾಗುತ್ತದೆ. ಎಲ್ಲಿಯವರೆಗೆ ಹಳೆಯ ನಿರಾಶಾದಾಯಕ ಅಸಹಾಯಕತೆಯ ಅನುಭವ ಹೊಂದುತ್ತೀರಿ, ಅಲ್ಲಿಯವರೆಗೆ ನೀವು ಹಾರಲಾರಿರಿ. ಹಾರಲು ರೆಕ್ಕೆಗಳಲ್ಲ, ಧೈರ್ಯ ಬೇಕಾಗುತ್ತದೆ. ಆ ಕೊಂಬೆಯನ್ನು ಬಿಡುವ ಧೈರ್ಯ. ಈಗ ನಿಮ್ಮ ಮುಂದಿರುವ ಪ್ರಶ್ನೆ, ಆ ಕೊಂಬೆಯನ್ನು ಕಡಿಯುವುದು ಹೇಗೆ? ಕಡಿಯುವ ಆ ಕೊಡಲಿ ಯಾವುದು? ಆ ಕೊಡಲಿ ಹೊರಗಿಲ್ಲ, ನಿಮ್ಮೊಳಗೆ ಇದೆ. ಅದೇ ಜಾಗರೂಕತೆ. ದಾರ್ಶನಿಕ ಜಿಡ್ಡು ಕೃಷ್ಣಮೂರ್ತಿ ಹೇಳಿದಂತೆ, ಮನಸ್ಸನ್ನು ಅರಿಯುವುದೆಂದರೆ ಅದನ್ನು ನಿಯಂತ್ರಿಸುವುದಲ್ಲ, ಅದನ್ನು ಯಾವುದೇ ನಿರ್ಣಯವಿಲ್ಲದೆ ನೋಡುವುದು. ಲಾವೋ ತ್ಸು ಹಕ್ಕಿಗೆ ತರಬೇತು ನೀಡಲಿಲ್ಲ. ಅದನ್ನು ಶಾಂತವಾಗಿ ಅವಲೋಕಿಸಿದರು. ಅದೇ ರೀತಿ ನೀವು ಕೊಂಬೆಯನ್ನು ಕಡಿಯಬೇಕಾದರೆ ನಿಮ್ಮ ಕೊಂಬೆಯನ್ನು ಅರಿಯಬೇಕು. ಯಾವುದೇ ನೆಪವಿಲ್ಲದೆ ಒಬ್ಬ ದರ್ಶಕನಾಗಿ ನೋಡಿ. ನಿಮಗೆ ನೀವೇ ಹೇಳಿಕೊಳ್ಳಿ, ನಾನು ಪ್ರತಿಸಲ ತಪ್ಪು ಮಾಡುತ್ತೇನೆ. ಯಾವ ಭಯ ನನ್ನನ್ನು ಕಾರ್ಯ ಕೈಗೊಳ್ಳಲು ತಡೆಯುತ್ತದೆ? ಅದು ಯಾವ ಸುರಕ್ಷಾ ವಲಯ ನಾನು ಬಿಡಲು ಇಚ್ಛಿಸುತ್ತಿಲ್ಲ? ಯಾವತ್ತು ನೀವು ನಿಮ್ಮ ಕೊಂಬೆಯನ್ನು ಗುರುತಿಸುತ್ತೀರಿ, ಅಲ್ಲಿಯೇ ನಿಮ್ಮ ಯುದ್ಧ ನಿಲ್ಲುತ್ತದೆ. ಕತ್ತಲೆಯ ದೊಡ್ಡ ಶತ್ರುವೆಂದರೆ ಒಂದು ಬೆಳಕಿನ ಕಿರಣ. ಜಾಗರೂಕತೆಯೇ ಆ ಬೆಳಕಿನ ಕಿರಣ. ನಿಮ್ಮ ಕೊಡಲಿ, ಆ ಕೊಂಬೆ ಒಂದೇ ದಿನದಲ್ಲಿ ಗಟ್ಟಿಮುಟ್ಟಾಗಲಿಲ್ಲ, ವರ್ಷಾನುಗಟ್ಟಲೆ ಅದನ್ನೇ ಆಶ್ರಯಿಸಿ ಗಟ್ಟಿಮುಟ್ಟಾಗಿದೆ. ಅದನ್ನು ಕಡಿದು ಹಾಕಲು ಒಂದು ದಿನದ ಪ್ರೇರಣೆ ಸಾಲದು. ಅದಕ್ಕೆ ನಿರಂತರ ಯತ್ನದ ಅಗತ್ಯವಿದೆ. ಪ್ರತಿದಿನ, ಪ್ರತಿಕ್ಷಣ ನೀವು ಕೊಡಲಿಯನ್ನು ಬೀಸುತ್ತಿರಬೇಕು. ಆಧುನಿಕ ವಿಜ್ಞಾನ ಹೇಳುತ್ತದೆ, ನಿಮ್ಮ ಮನದಲ್ಲಿ ಪ್ರತಿಫಲಿಸುವ ವಿಚಾರದ ಒಂದು ನರಕೋಶದ ಮಾರ್ಗವಿರುತ್ತದೆ. ಒಂದು ಮಾರ್ಗ ಅಭ್ಯಾಸ ಬಳಸಿದಂತೆಲ್ಲ ಅದು ಗಟ್ಟಿಯಾಗುತ್ತದೆ. ಭಯವನ್ನು ತ್ಯಜಿಸಿ ಹೊಸ ಹೆಜ್ಜೆ ಇಟ್ಟಾಗ, ಆಲಸ್ಯತನ ಬಿಟ್ಟು ಶ್ರಮಪಟ್ಟಾಗ, ನಕಾರಾತ್ಮಕ ವಿಚಾರ ತ್ಯಜಿಸಿ ಸಕಾರಾತ್ಮಕ ವಿಚಾರ ಆಯ್ಕೆ ಮಾಡಿದಾಗ ನಿಮ್ಮ ಮೆದುಳಿನಲ್ಲಿ ಒಂದು ಹೊಸ ಮಾರ್ಗ ಮಾಡಲು ಆರಂಭಿಸುತ್ತೀರಿ. ಯಾವ ರೀತಿ ಕಾಡಿನಲ್ಲಿ ಒಂದು ಹೊಸ ಮಾರ್ಗ ಮಾಡಲು ಕಷ್ಟವೋ ಹಾಗೆಯೇ ಇದು ಸಹ ಆರಂಭದಲ್ಲಿ ಕಷ್ಟವಾಗಿರುತ್ತದೆ. ದಿನ ಆ ಮಾರ್ಗದಲ್ಲಿ ನಡೆಯಲು ಆರಂಭಿಸಿದರೆ ಮಾರ್ಗ ತನ್ನಂತಾನೇ ಆಗುತ್ತದೆ. ಹಳೆಯ ನಕಾರಾತ್ಮಕ ದಾರಿ ಮುಚ್ಚಿ ಹೋಗುತ್ತದೆ. ಇದೇ ಲಾವೋ ತ್ಸು ಅವರ ಕೊಡಲಿ. ಇದೇ ನಿಮ್ಮ ಅವಚೇತನ ಮನವನ್ನು ಹೊಸ ದಿಕ್ಕಿನಲ್ಲಿ ಚೇತನಗೊಳಿಸುವುದು. ಆದರೆ ಇದನ್ನು ಹೇಗೆ ಮಾಡುವುದು? ಮೊದಲು ಮನದಲ್ಲಿ ಆಕಾಶದ ಒಂದು ಸ್ಪಷ್ಟ ಚಿತ್ರಣ ಮಾಡಿರಿ. ನಿಮಗೆ ಗೊತ್ತಿರಬೇಕು, ನೀವು ಕೊಂಬೆಯನ್ನು ಕಡಿದ ನಂತರ ನಿಮ್ಮ ಲಕ್ಷ್ಯವೇನು, ಎಲ್ಲಿಗೆ ಹೋಗಬಯಸುತ್ತೀರಿ, ನಿಮ್ಮ ಭವಿಷ್ಯ, ಕನಸುಗಳೇನು? ಆ ಚಿತ್ರ ಸ್ಪಷ್ಟವಾಗಿ, ಭಾವನಾತ್ಮಕವಾಗಿ, ದೃಢವಾಗಿ ಮೂಡಿರಬೇಕು. ಆ ಕೊಂಬೆಯ ಮೇಲೆ ಕೂಡುವ ಅಭ್ಯಾಸ ದೂರವಾಗಬೇಕು. ಆ ಆಕಾಶವನ್ನು ನಿಮ್ಮ ಮನದಲ್ಲಿ ಪ್ರತಿದಿವಸ ಸ್ಪಷ್ಟವಾಗಿ ಬೆಳಗ್ಗೆ ಎದ್ದ ಕೂಡಲೇ, ಮಲಗುವಾಗ, ರಾತ್ರಿ ತಪ್ಪದೆ ನೋಡಿ, ಅನುಭವಿಸಿ. ಎರಡನೆಯದಾಗಿ ನಿಮ್ಮ ಬುದ್ಧಿಯನ್ನು ವಿಕಸಿತಗೊಳಿಸಿ. ಪ್ರತಿಯೊಂದು ವಸ್ತುವಿಗೆ ಎರಡು ಬದಿಗಳಿರುತ್ತವೆ. ಹಗಲಿನೊಂದಿಗೆ ರಾತ್ರಿ ಸಮಸ್ಯೆಯಿದ್ದರೆ ಸಮಾಧಾನವಿದೆ. ಹೊರಗಿನ ಪರಿಸ್ಥಿತಿ ಹೇಗೆ ಇದ್ದರೂ ನಿಮ್ಮೊಳಗಿನ ಪ್ರತಿಕ್ರಿಯೆ ನೀವೇ ನಿರ್ಧರಿಸಬಲ್ಲಿರಿ. ನಿಮ್ಮ ಮನಸ್ಸಿಗೆ ಬಾರಿ ಬಾರಿಗೆ ಸಂದೇಶ ಕೊಡಿ, ನಾನು ಸಕಾರಾತ್ಮಕವಾಗಿ ಚಿಂತನೆ ಮಾಡುತ್ತೇನೆಂದು. ನನ್ನ ಲಕ್ಷ್ಯ ಪೂರ್ಣವಾಗುತ್ತದೆ. ಏನಾಗುತ್ತದೆಯೋ ಅದು ನನ್ನ ಬಲಹೀನತೆಯಲ್ಲ, ಅದು ನನ್ನನ್ನು ಇನ್ನಷ್ಟು ಗಟ್ಟಿ ಮಾಡುತ್ತದೆ. ಇದು ತೋಪಡಿಕೆಯ ಸಕಾರಾತ್ಮಕತೆ ಅಲ್ಲ, ಇದು ಮಾನಸಿಕ ವರ್ತನೆ, ಅದು ನಿಮ್ಮ ಆಯ್ಕೆ. ಮನಸ್ಸು ಬಾರಿ ಬಾರಿಗೂ ಹಳೆಯ ದುಃಖದಲ್ಲಿ ಸಾಗಿದಾಗ ಅದನ್ನು ಹಿಡಿದು ಮರಳಿ ಲಕ್ಷ್ಯದ ಕಡೆ ತರಬೇಕು. ಅಂದರೆ ಸಕಾರಾತ್ಮಕ ಆಯ್ಕೆಯನ್ನು ಮುಂದುವರೆಸಬಲ್ಲಿರಿ. ಮೂರನೆಯದಾಗಿ ಕೊಡಲಿಯ ಪ್ರಯೋಗ. ಜೀವನದಲ್ಲಿ ದೊಡ್ಡ ಬದಲಾವಣೆ ತರಲು ದೊಡ್ಡ ಹೆಜ್ಜೆ ಇಡಬೇಕಾಗಿಲ್ಲ, ಮೊದಲು ಒಂದು ಸಣ್ಣ ಹೆಜ್ಜೆ ಇಡಿ. ಆಲಸಿಯಾಗಿದ್ದರೆ ಮೊದಮೊದಲು ಕೇವಲ 10 ನಿಮಿಷಗಳ ಕಾಲ ಪ್ರತಿ ಸಲ ಮುಂದೂಡುತ್ತಿದ್ದ ಕೆಲಸವನ್ನು ಬಿಡದೆ ಮಾಡಿ.
ನಿಮ್ಮ ಕೊಂಬೆ ಅಪರಿಚಿತರಾಗಿದ್ದರೆ ಒಬ್ಬ ಅಪರಿಚಿತರನ್ನು ನೋಡಿ ನಕ್ಕು ಬಿಡಿ. ಮೊದಲನೆಯ ಸಲ ಹಾಗೆ ಮಾಡುವುದು ಎಲ್ಲಕ್ಕಿಂತ ಕಠಿಣವಾಗಿರುತ್ತದೆ. ಅಲ್ಲಿಂದಲೇ ನಿಮ್ಮೊಂದಿಗಿನ ಸಂವಾದ ಆರಂಭವಾಗುತ್ತದೆ. ನಿಮ್ಮ ದೈಹಿಕ ಭಾಷೆ, ನಡವಳಿಕೆ ಬದಲಾಗುತ್ತದೆ. ಮಾತಿನ ಶಬ್ದಗಳು ಬದಲಾಗುತ್ತವೆ. ಮಾನಸಿಕ ವರ್ತನೆಯೂ ಬದಲಾಗುತ್ತದೆ. ನೆನಪಿಡಿ, ಯಾವ ಮನುಷ್ಯನ ಮಾನಸಿಕ ನಡವಳಿಕೆ ಸರಿಯಾಗಿದೆಯೋ ಅವನನ್ನು ಜಗತ್ತಿನ ಯಾವುದೇ ಶಕ್ತಿ ತಡೆಯಲಾರದು. ಮಾನಸಿಕ ವರ್ತನೆಯೇ ಬದಲಾವಣೆಯೇ ಗುರಿಯನ್ನು ಮುಟ್ಟುವುದಾಗಿದೆ. ಕೊಂಬೆಯನ್ನು ಕಡಿಯುವುದಾಗಿದೆ. ಇಂದು ಲಾವೋ ತ್ಸು ಯಾರು? ಯಾವುದು ನಿಮ್ಮ ಮೊಬೈಲಿನಿಂದ ನಿಮ್ಮ ಸಮಯವನ್ನು ಹಾಳು ಮಾಡುವ, ನಿಮ್ಮನ್ನು ನಿಮ್ಮ ಗೆಳೆಯರಿಂದ ದೂರ ಮಾಡುವುದೋ, ಹಿಂದೆಳೆಯುವುದೋ ಅಂತಹ ಮೊಬೈಲ ಅಪ್ಲಿಕೇಶನ್ಗಳನ್ನು ತೆಗೆದುಹಾಕಿರಿ. ಅವರೇ ಲಾವೋ ತ್ಸು. ಟಿವಿಯಲ್ಲಿ ಸಮಾಚಾರ ನೋಡಿ ದುಃಖಿಯಾಗುವ ಬದಲು ಪ್ರಸ್ತಾಪ ಎತ್ತಿಕೊಂಡರೆ ಜೀವನ ಬದಲಾಗಬಹುದು. ಲಾವೋ ತ್ಸು ಆಗುವುದು ಒಂದು ಆಯ್ಕೆ. ಅದರಂತೆ ನಿಮ್ಮ ಕುಡಲಿ ಎತ್ತುವುದು ಒಂದು ಆಯ್ಕೆ. ನಿಮ್ಮೆಲ್ಲರಲ್ಲೂ ಒಂದು ಹದ್ದು ಇದೆ. ಅದು ಹಾರಬಲ್ಲದು. ಅದು ನಿಮ್ಮ ದಾರಿ ಕಾಯುತ್ತಿದೆ. ನೀವು ನಿಮ್ಮ ಕೊಂಬೆಯನ್ನು ಗುರುತಿಸಿ ಅದನ್ನು ಕಡಿಯುವ ಧೈರ್ಯ ಮಾಡಬೇಕಿದೆ. ನೀವು ನಿಮ್ಮ ಹದ್ದನ್ನು ಬದಲಾಯಿಸಲಾಗದಿದ್ದರೆ ಸಫಲತೆಯನ್ನು ಪಡೆಯಲಾರಿರಿ. ಅದನ್ನು ಬಂಗಾರದ ಪಂಜರದಲ್ಲಿ ಇಡುವುದರಿಂದ ಖುಷಿಯಾಗುವುದಿಲ್ಲ. ಅದರ ಮಸ್ಸು ಸ್ವತಂತ್ರವಾಗಿದ್ದರೆ ಬಿರುಗಾಳಿಯಲ್ಲೂ ಆಕಾಶದಲ್ಲಿ ಎತ್ತರಕ್ಕೆ ಹಾರಬಲ್ಲದು. ಸಫಲತೆ ಪ್ರಯತ್ನದ ಫಲವಾಗಿದೆ. ಆದರೆ ಅದು ನಮ್ಮ ಮಾನಸಿಕ ವರ್ತನೆ ಸರಿಯಾಗಿದ್ದರೆ ಮಾತ್ರ ದೃಢವಾಗಿ ನಿಲ್ಲುತ್ತದೆ. ಅಕಸ್ಮಾತ್ತಾಗಿ ನಿಮ್ಮ ಮನಸ್ಸು ಇನ್ನೂ ಹಳೆಯ ಕೊಂಬೆಯಲ್ಲಿಯೇ ಸಿಲುಕಿಕೊಂಡಿದ್ದರೆ ಕೈಗೆ ಸಿಕ್ಕ ಸಫಲತೆ ಜಾರಿ ಹೋಗುವುದು. ಏಕೆಂದರೆ ನೀವಿನ್ನೂ ಅದಕ್ಕೆ ಮಾನಸಿಕವಾಗಿ ತಯಾರಾಗಿ, ಆದ್ದರಿಂದ ಮುಂದುವರಿಯುವ ಮೊದಲು ನಿಮ್ಮ ಮನವನ್ನು ಅರಿಯಿರಿ. ನಿಮಗೆ ನೀವು ಕೇಳಿಕೊಳ್ಳಿ, ನನ್ನ ಆ ಕೊಂಬೆ ಯಾವುದು? ಭಯ ಯಾವುದು? ನೆಪ ಯಾವುದು? ಆ ಒಂದು ಕೊಂಬೆಯನ್ನು ಕಡಿದು ಹಾಕಿದರೆ ನಾನು ದಿಗಂತಲ್ಲಿ ಹಾರಬಲ್ಲೆ. ನಿಮ್ಮೊಳಗೆ ಆ ಹದ್ದಿದೆ. ಅದು ಆಕಾಶದಲ್ಲಿ ಎತ್ತರದಲ್ಲಿ ಹಾರಲು ಮಾಡಲ್ಪಟ್ಟಿದೆ. ಆದರದು ತನ್ನ ಇಚ್ಛೆಯಿಂದ ಹಾರುತ್ತಿಲ್ಲ. ನಿಮಗೆ ನೀವು ಲಾವೋ ತ್ಸು ಆಗಬೇಕು. ಹಳೆಯ ಆರಾಮದಾಯಕ ಸುರಕ್ಷಾ ಕವಚ ಅಂದರೆ ನಿಮ್ಮನ್ನು ಬಂಧಿಸಿರುವ ಕೊಂಬೆ ಕಡಿಯಬೇಕು. ಪ್ರಶ್ನೆ ನೀವು ಹಾರಬಲ್ಲಿರೋ ಇಲ್ಲವೋ ಎನ್ನುವುದಲ್ಲ, ನೀವು ಹಾರಬಲ್ಲಿರಿ. ಪ್ರಶ್ನೆ ಕೊಂಬೆಯನ್ನು ಕಡಿಯಬಲ್ಲಿರಾ? ಈ ಕತೆ ಕೇಳಿದ ನಂತರ ಕೆಲವು ಕ್ಷಣ ಕುಳಿತು ಆ ಕೊಂಬೆಯ ಬಗ್ಗೆ ಗಂಭೀರವಾಗಿ ಯೋಚಿಸಿ. ಅದನ್ನು ಬರೆದಿಡಿ, ಒಪ್ಪಿಕೊಳ್ಳಿ. ಏಕೆಂದರೆ ಯಾವತ್ತು ನೀವು ಅದನ್ನು ಗುರುತಿಸಿದಿರೋ ಅಂದೇ ನೀವು ಕೊಡಲಿಯನ್ನೆತ್ತುವಿರಿ.